ವೀಕ್ಷಕರೇ, ಶುಕ್ರನ ಬಲ ನಿಮಗೆ ಗೊತ್ತಿದ್ದೇನೆ. ಶುಕ್ರ ಗ್ರಹ ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ಶುಕ್ರನ ಬಲವಾಗಿ ಮಾಡಬೇಕು ನಿಮ್ಮ ಕುಂಡ್ಲಿಯಲ್ಲಿ ಅಂತಂದರೆ, ಶುಕ್ರ ಯಾವಾಗ ಬಲವಾಗಿರ್ತಾರೆ ನೋಡಿ, ಒಬ್ಬ ವ್ಯಕ್ತಿ ಸ್ವಚ್ಛವಾಗಿ ಶುಭ್ರವಾಗಿ ಸ್ನಾನ ಮಾಡಿ ಬಂದಾಗ, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದ್ದಾಗ ಶುಕ್ರ ಎನರ್ಜಿ ತುಂಬ ಊರ್ಜಾವಂತವಾಗಿರುವಂಥ, ಅಂದರೆ ಶಕ್ತಿಯುತವಾಗಿರುವಂಥದ್ದು. ಸೊ ಅದನ್ನು ಸ್ವಲ್ಪ ಯಾರಿಗೆ ಜಾತಕದಲ್ಲಿ ಶುಕ್ರ ವೀಕ್ ಇರುತ್ತೋ ಅವ್ರು ಹೇಗೆ ಅದನ್ನು ಶುಕ್ರನ ಬಲವಾಗಿ ಮಾಡ್ಕೋಬೇಕಂದ್ರೆ ಇಷ್ಟೇ ಸಿಂಪಲ್ ನೋಡಿ. ಆ ವ್ಯಕ್ತಿ ಸ್ನಾನಕ್ಕೆ ಹೋಗಿರ್ತಾರೆ, ಆ ಹಸಿ ಮೈಯಲ್ಲೇ ಏನಾಗಬೇಕು, ಒಂದು ಬಲಗೈಯಲ್ಲಿ ಒಂದಿಷ್ಟು ಇದನ್ನು ಮಾಡಿಕೊಂಡು ಒಂಚೂರು ಒಂದು 2 ಹನಿ ಅಥವಾ 3 ಹನಿಯಷ್ಟು ನೀರನ್ನು ತಗೊಂಡು ನಿಮ್ಮ ಒಂದು ಈ ತೋರ್ಬೆರಳಿಂದ ಏನು ಮಾಡಬೇಕು ಅಂತಂದರೆ ಆ ಜಲನ ಈ ರೀತಿ ತಿರುಗಿಸಿ ಈ ಮಂತ್ರ ಹೇಳಬೇಕು. ಶುಕ್ರನ ಮೂಲ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ದ್ರಹ ಶುಕ್ರಾಯ ನಮಃ. ಇನ್ನೊಂದ್ಸತಿ ಮಂತ್ರ ಹೇಳ್ತೀನಿ, ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತೇಳಿ ಈ ಜಲನ ಹಿಂಗೆ ತಿರುಗಿಸ್ಕೊಂಡು ನಾಭಿ ಮೇಲೆ ಅದನ್ನು ಸವರ್ಕೋಬೇಕು. ಈ ರೀತಿ ಪ್ರತ್ಯೇಕವಾಗಿ 21 ಶುಕ್ರವಾರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶುಕ್ರ ಎನರ್ಜೈಸ್ ಆಗುತ್ತೆ. ಶುಕ್ರ ಬಲವಾಗಿ ಶುಕ್ರನಿಂದ ಬರುವಂಥ ಏನು ಫಲಗಳು ಅಂತ ಹೇಳ್ತೀವಿ ಅದು ಖಂಡಿತ ನಿಮಗೆ ಸಿಗುತ್ತೆ. ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ. ಏನೇ ಒಂದು ನಿಮಗೆ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ. ಒಳ್ಳೆಯದಾಗ್ತದೆ.